ಕರುನಾಡು ಕಂಡ ಕನ್ನಡದ ಕಂದ, ಕನ್ನಡ ನಾಡಿನ ಕಣ್ಮಣಿ, ಕರ್ನಾಟಕದ ಜನತೆಯ ಒಕ್ಕೊರಲಿನ ಕಣ್ಮಣಿ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಲಾವಿದ ಮಾಸ್ಟರ್ ಪುನೀತ್ ಅವರ 49ನೇ ಜನ್ಮದಿನೋತ್ಸವವನ್ನು ಈ ದಿವಸ ಕರ್ನಾಟಕದ ರಾಜ್ಯಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ಅದರಲ್ಲೂ ದೇಶ ವಿದೇಶಗಳಲ್ಲೂ ಕೂಡ ಆಚರಣೆ ಮಾಡ್ತಾ ಇರೋದು. ಇದು ಒಂದು ಮಹಾ ಸುದಿನ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗುತ್ತೆ. ಈ ರೀತಿ ಒಬ್ಬ ಕಲಾವಿದನಿಗೆ ಸಿಕ್ಕಂಥ ಗೌರವ ಇತಿಹಾಸದಲ್ಲಿ ಯಾವ ಕಲಾವಿದರಿಗೂ ದೊರೆತಿಲ್ಲ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ. ಯಾಕಪ್ಪ ಅಂದರೆ ಪುನೀತ್ ಸ್ವರ್ಗಸ್ಥನಾಗಿ 2 ವರ್ಷವಾದರೂ ಕೂಡ ಅವರ ಅಭಿಮಾನಿಗಳು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ನೋಡಿದ್ರೆ ಆ ಸಂತೋಷವನ್ನ, ಆ ಆನಂದವನ್ನ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅನುಭವಿಸ್ಬೇಕು. ಈಗ ಸಕ್ಕರೆ ತಿನ್ಬೇಕು. ಸಕ್ಕರೆ ಹೇಗಿದೆ, ಸಿಹಿ ಹೇಗಿದೆ, ಯಾವಾಗ ಗೊತ್ತಾಗತ್ತೆ? ಆ ಸಕ್ಕರೆ ತಿಂದಾಗ ಗೊತ್ತಾಗತ್ತೆ ಅಲ್ವಾ? ಹಾಗೆ ಈ ಪುನೀತ್ ನಮ್ಮ ಹೆಸರು, ಆಂಜನೇಯನ ಹೆಸರು ಪುನೀತ್ ಅನ್ನೋದು. ನಾನು ಎಷ್ಟೋ ಸರಿ ಹೇಳಿದ್ದೀನಿ, ಅವನಿಗೆ ಲೋಹಿತ್ ಅಂತ ಹೆಸರಿಟ್ಟಿದ್ರು. ಕೊನೆಗೊಂದು ಸಾರಿ ಅವನಿಗೆ 5 ವರ್ಷವಾಗಿದ್ದಾಗ ಕೆಲವರು ಬಂದು, ಈ ಲೋಹಿತ್ ಅಂತ ಹೆಸರು ಇಡಬೇಡಿ, ಲೋಹಿತ್ ಅಲ್ಪಾಯುಷು ಆಗ್ತಾನೆ, ಬೇಡ, ಅವನಿಗೆ ಪುನೀತ್ ಅಂತ ಹೆಸರಿಡಬೇಕು ಅಂತ ಹೇಳ್ತಾರೆ. ಪುನೀತ್ ಅನ್ನೋದು ಆಂಜನೇಯನ ಇನ್ನೊಂದು ಹೆಸರು, ಪುನೀತ್ ಅಂತ. ಅವನು ಚಿರಂಜೀವಿಯಾಗಿ ಬಾಳ್ಬೇಕು ಅಂತ ಹೇಳಿ ಆ ಲೋಹಿತನ ಹೆಸರು ತೆಗೆದುಹಾಕಿ ಪುನೀತ್ ಅಂತ ನಾಮಕರಣ ಮಾಡ್ತೀವಿ. ಅದು ಪುನೀತ್ ಫಾರಂ ಅಲ್ಲೇ ಮಾಡ್ತೀವಿ. ಅಲ್ಲಿದ್ದಂತ ಲೋಹಿತ್ ಫಾರಂ ಹೆಸರನ್ನ ಬದಲಾವಣೆ ಮಾಡಿ ಪುನೀತ್ ಫಾರಂ ಅಂತ ಮಾಡಿದ್ವಿ. ಅಂದಿನಿಂದ ಪುನೀತಾಗೇ ಬೆಳೆದ. ಅವನ ಬಾಲ್ಯದಲ್ಲೇ ಸುಮಾರು 3 ತಿಂಗಳು ಮಗುವಿನಿಂದನೇ ಕಲಾವಿದನಾದ, ಬಾಲ ಕಲಾವಿದ ಆದ. 1 2 ಅವನು ಗಳಿಸಿದಂತ ಕೀರ್ತಿ ಪ್ರಶಸ್ತಿಗಳು ಯಾರೂ ಗಳಿಸಕ್ಕಾಗಲ್ಲ, ಯಾರು ಪಡೆಯಕ್ಕಾಗಲ್ಲ. ಅತಿ ಚಿಕ್ಕ ವಯಸ್ಸಿನಲ್ಲೇ ಬೆಟ್ಟದ ಹೂವಿನ ಚಿತ್ರವನ್ನು ಮಾಡಿ ನಮ್ಮ ಲಕ್ಷ್ಮೀನಾರಾಯಣ ಡೈರೆಕ್ಟ್ರು ಆ ಬೆಟ್ಟದ ಹೂ ಚಿತ್ರವನ್ನು ಮಾಡಿ ರಾಷ್ಟ್ರ ಪ್ರಶಸ್ತಿ ಗಳಿಸ್ತೇವೆ. ಪಿಕ್ಚರ್ ಯಾರಿಗುಂಟು ಈ ಭಾಗ್ಯ? ಯಾರಿಗಿಲ್ಲ ಹೇಳಿ? ಒಂದು ಗಾದೆ ಹೇಳ್ತಾರೆ, ಬೆಳೆಯುವ ಸಸಿನ ಮೊಳಕೆ ನೋಡಬೇಕು ಅಂತ. ಹಾಗೆ ಪುನೀತ್ ಹುಟ್ಟು ಕಲಾವಿದನಾಗಿ ಬಂದು, ಹುಟ್ಟು ಕಲಾವಿದನಾಗಿ ಬೆಳೆದು, ಜನಗಳ ಮನಸ್ಸಿನಲ್ಲಿ ಎಲ್ಲೆಲ್ಲೂ ಅಜರಾಮರಾಗಿ ಬೆಳೆದ ಪುನೀತ್ ಇವತ್ತು ನಿಮ್ಮ ಮುಂದೆ ಇಲ್ಲ. ಆದ್ರೂ ಆ ನೆನಪು ಅವನು ಗಳಿಸಿದಂತ ಕೀರ್ತಿ, ಅವನು ಮಾಡಿದ ಕೆಲಸಗಳು ನನ್ನ ನೆನಪಲ್ಲಿ ಉಳ್ಕೊಂಡಿದೆ. ಇವತ್ತು ಬೆಳಗ್ಗೆ ಸುಮಾರು 5 ಗಂಟೆಯಿಂದ ನೈಸ್ ರೋಡ್ನಲ್ಲಿ ನಮ್ಮ ತಮ್ಮ ವಾಸು, ಅವರ ಮಗಳು ದೀಪು ಅವರೆಲ್ಲ ಸೇರ್ಕೊಂಡು ಪುನೀತ್ ರನ್ ಅಂತ ಒಂದು ಆಯೋಜನೆ ಮಾಡಿದ್ರು. ಏನು ಬೆಳಗ್ಗೆ 5 ಗಂಟೆಯಿಂದನೂ ಕೂಡ ಲಕ್ಷಾಂತರ ಜನ ಭಾಗವಹಿಸಿ ಆ ರನ್ ನೋಡಿದ್ರೆ ಖುಷಿ. ಸುಮಾರು 20 ಕಿಲೋಮೀಟರ್. ಅಲ್ಲೊಬ್ಬರು ವ್ಯಕ್ತಿ ಸಿಕ್ಕಿದ್ರು, ಲಕ್ಷ್ಮೀನಾರಾಯಣ ಗೊತ್ತಿರೋ ಹೆಸರು, ಧನಂಜಯ್ ಅಂತ ಹೇಳಿ. 94 ವರ್ಷ ಮನುಷ್ಯನಿಗೆ, 94 ವರ್ಷದ ಮನುಷ್ಯ ಸುಮಾರು 20 ಕಿಲೋಮೀಟರ್ ರನ್ ಮಾಡ್ದ ಅಂತ ಹೇಳಿದ್ರೆ ಯೋಚನೆ ಮಾಡಿ. ಯಾವ್ದ್ರಿಂದ? ಆ ಪವರ್, ಆ ಪುನೀತನ ಹೆಸರಲ್ಲಿ ಅಡಗಿದೆ ಪವರ್ ಅನ್ನು. ಆ ಪವರ್ ಇಂದ ಓಡ್ತಾ ಇದ್ದಾರೆ ಚಿನ್ನೇಗೌಡ್ರು ಅಂತ ಹೇಳ್ತಾರೆ. ಅಂದ್ರೆ ಈ ಪುನೀತನ ಹೆಸರು ಎಷ್ಟು ಮಟ್ಟಿಗೆ ಇಡೀ ದೇಶದಲ್ಲಿ ವ್ಯಾಪಿಸಿದೆ ಅಂತ ಹೇಳೋದಕ್ಕೆ ಇದು ಸಾಕ್ಷಿ. ಅಲ್ಲಿ ಮುಗಿಸ್ಕೊಂಡು ನಾವು ತಾನೇ ಬಂದ್ವಿ. ನಾವು ನಮ್ಮ ಬ್ರದರ್ಸ್ ಎಲ್ಲರೂ ಬಂದಿದ್ದೀವಿ ಇಲ್ಲಿ. ಈ ದಿವಸದಲ್ಲಿ ನೋಡಿದ್ರೆ ಖುಷಿ ಆಗುತ್ತೆ. ಈ ಸಾವಿರಾರು ಅಭಿಮಾನಿಗಳ ಆ ಕೂಗು, ಅಭಿಮಾನಿಗಳ ಸಂತೋಷವನ್ನು ನೋಡಿದಾಗ ಏನೇ ಇದು, ಈ ಭಾಗ್ಯ ಯಾರಿಗುಂಟು, ಯಾರಿಗಿಲ್ಲ, ಎಲ್ರಿಗೂ ಸಿಗೋದಿಲ್ಲ ರೀ. ಇದು ಯಾರಿಗಪ್ಪ ಸಿಗತ್ತೆ ಅಂದ್ರೆ
ರಾಜ್ಕುಮಾರ್ ಹೇಳೋರು, ನಮ್ಗಲ್ಲಪ್ಪ ಇದು ಏನೋ ನಿಮ್ಮಿಂದ ಅಂತ ಹೇಳೋರು. ನೀವು ಕೊಟ್ಟಿರ್ತಕ್ಕಂಥ ಬೆಳವಳಿ, ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿ, ನೀವು ಕೊಟ್ಟಂಥ ಆಶೀರ್ವಾದದಿಂದ ಇವತ್ತು ನಮ್ಮ ಹುಡುಗ ಇಷ್ಟರ ಮಟ್ಟಿಗೆ ಬೆಳೆದಿದ್ದಾನೆ. ನಿಜವಾಗ್ಲೂ ಕೂಡ ಖುಷಿ ಆಗ್ತದೆ. ಅಭಿಮಾನಿಗಳೆಲ್ರಿಗೂ ಕೂಡ ಆ ಭಗವಂತನ, ಆ ಶ್ರೀನಿವಾಸನ ಆಶೀರ್ವಾದ ಸಿಗಲಿ ಅಂತ ಹೇಳಿ ಆಶಿಸ್ತೀನಿ. ನಿಮ್ಗೆಲ್ರಿಗೂ ಹೊಡೆದಾಗಲಿ. ಜೈ ಪುನೀತ್ ರಾಜ್ಕುಮಾರ್, ಜೈ ಪುನೀತ್ ರಾಜ್ಕುಮಾರ್. ನಮಸ್ಕಾರ. ಆಮೇಲೆ ಇನ್ನೊಂದು ಹೇಳ್ಬೇಕು ನೋಡಿ, ಈ ಇನ್ನೊಂದು ವಿಷಯ ಹೇಳಬೇಕು ಅಂದ್ರೆ, ಯಾವಾಗಲೂ ಕೂಡ ಸಾಮಾನ್ಯವಾಗಿ ಮೊದಲು ಇತ್ತು, ಒಂದ್ ಸಾರಿ ಪಿಕ್ಚರ್ ರಿಲೀಸ್ ಆದ್ಮೇಲೆ ಇನ್ನೊಂದ್ ಸಾರಿ ರಿಪೀಟ್ ರನ್ ಯಾವ್ದು ಮಾಡ್ತಿರ್ಲಿಲ್ಲ. ರಿಪೀಟ್ ರನ್ ಇಷ್ಟೊಂದು ಗೌರವ ಸಿಗ್ತಿರ್ಲಿಲ್ಲ. ಅದು ರಾಜ್ಕುಮಾರ್ ಚಿತ್ರಗಳಿಗೆ ಮಾತ್ರ ಗೌರವ ಸಿಗ್ತಾ ಇತ್ತು. ಅದೇ ರೀತಿ ಈ ಪುನೀತ್ ಅಭಿನಯಿಸಿದ ನರ್ತಕಿ ಥಿಯೇಟರ್ ನಡೀತಾ ಇದೆ ಅಗಸ್ತ್ಯ ಅಂತ. ನರ್ತಕಿ ಥಿಯೇಟರ್ ನಲ್ಲಿ ಜಾಕಿನ ಚಿತ್ರ ಮೊನ್ನೆ ಶುಕ್ರವಾರ ರಿಲೀಸ್ ಆಗಿದೆ. ಚಿತ್ರ ಇದುವರೆಗೂ ಕೂಡ ಎಲ್ಲಾ ಶೋಗಳು ಹೌಸ್ಫುಲ್ ಆಗಿದೆ. ನರ್ತಕಿನಲ್ಲಿ, ಪ್ರಸನ್ನದಲ್ಲಿ, ಬೇರೆ ಕಡೆ ಎಲ್ಲ ರಿಲೀಸ್ ಆದ್ರೂ ಕೂಡ ಎಲ್ಲಾ ಕಡೆಯಲ್ಲೂ ಕೂಡ ಬಾಕ್ಸ್ ಆಫೀಸ್ ನಲ್ಲಿ ಗಲ್ಲಾಪಟ್ಟಿಗೆ ತುಂಬ ಹೋಗ್ತಾ ಇದೆ. ಯಾಕೆ? ನೀವು ಕೊಟ್ಟಂತ ಪ್ರೀತಿ, ನೀವು ಕೊಟ್ಟ ಅಭಿಮಾನದಿಂದ ಇಷ್ಟು ಮಟ್ಟಿಗೆ ಉಳ್ಕೊಂಡಿದೆ. ಜನರ ಮನಸ್ಸಿನಲ್ಲಿ ಪುನೀತ್ ಉಳ್ಕೊಂಡಿದ್ದಾನೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಅವನ ಕುಟುಂಬಕ್ಕೆ ಆ ದುಃಖವನ್ನ, ಆ ಸಂಕಟವನ್ನು ಸಹಿಸುವ ಶಕ್ತಿಯನ್ನ ನಿಮ್ಮ ಮೂಲಕ ಭಗವಂತ ನೀಡ್ಲಿ ಅಂತೇಳಿ ಹಾರೈಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಪುನೀತ್ ರಾಜ್ಕುಮಾರ್, ಜೈ ಪುನೀತ್ ರಾಜ್ಕುಮಾರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.